ನೋಡಿ, ಈಗ ಈ ಟ್ಯಾಕ್ಸಿ ವರ್ಸಸ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಚಾರ ತಾರಕಕ್ಕೇರ್ತಾ ಇದೆ. ಕೋರ್ಟ್ ಏನೋ ಅನುಮತಿ ಕೊಟ್ಬಿಡ್ತು, ಹೈಕೋರ್ಟ್ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಹೇಳಿ. ಆದ್ರೆ ಈಗ ಈ ವಿಚಾರವಾಗಿ ಕಾನೂನು ರಚನೆಯ ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ. ಆಟೋ ಟ್ಯಾಕ್ಸಿ ಮಾಲೀಕರಿಂದ ಹೊಸ ರಾಗ ಶುರುವಾಗಿದೆ. ಅವ್ರು ಕೇಳ್ತಿರೋದು ಕರೆಕ್ಟ್ ಆಗಿದೆ. ಯಾಕೆ ನಾವು ಎಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಿಲ್ವಾ? ಎಲ್ಲೋ ಬೋರ್ಡ್ ತರ ನಾವೆಲ್ಲ ಅವ್ರಿಗೂ ಕೂಡ ಎಲ್ಲೋ ಬೋರ್ಡು. ಯಾಕೆ ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮಾಡೋದು ಬೇಡ, ಅದು ಪರ್ಮಿಷನ್ ಕೊಬಿಡಿ. ಒಂದ್ ಕಡೆ ಅವರು ಕಂಪ್ನಿಗೆ ಹೋಗ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗ್ತಿರ್ತಾರೆ, ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವ್ರದೇ ಬೈಕಲ್ಲಿ ವೈಟ್ ಬೋರ್ಡ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ಇದು ಹೇಗೆ ನಮ್ಗನ್ನೇ ಆಗತ್ತೆ ರೀ. ಇವತ್ತು ಆಟೋ ಚಾಲಕರಿಗೆ ಸಮಸ್ಯೆ ಆಗತ್ತೆ, ಇದರಿಂದ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಆಟೋವನ್ನ ದಿನಗೂಲಿಗೆ ತಗೊಂಡ್ಬರ್ತಾರೆ, 300 ರೂಪಾಯಿ 400 ರೂಪಾಯಿ ಬಾಡಿಗೆಗೆ ತಗೊಂಡ್ಬರ್ತಾರೆ. ಇವತ್ತು ಅದು ಜಾಸ್ತಿ ಆಗಿರ್ಬೋದೇನೋ, 600 ರೂಪಾಯಿ 700 ರೂಪಾಯಿ ಬಾಡಿಗೆ ಕೊಟ್ಟು ದಿನಕ್ಕೆ ಆಟೋ ತಗೊಂಡ್ಬಂದು ದಿನ ಪೂರ್ತಿ ಓಡಿಸಿ ಆ 800 ರೂಪಾಯಿ ಬಾಡಿಗೆ ಕಟ್ಟಬೇಕು, ಇವ್ರ ಮನೆ ಬಾಡಿಗೆ ಕಟ್ಕೋಬೇಕು. ಆಟೋದವ್ರಿಗೆ ಕೇಳೋರು ಯಾರು? ಕೇಳಿದ್ರೆ ತಪ್ಪಿಲ್ಲ, ಕೇಳ್ತಿದ್ದಾರೆ. ಇದೊಂದು ಕಾನೂನು ಮಾಡಬೇಕು ಅಂತೇಳಿ ಹೈಕೋರ್ಟ್ ಇಂದ ಅನುಮತಿ ಸಿಕ್ಕಿದೆ, ಓಕೆ. ಆದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಅವರು ಎಲ್ಲೋ ಬೋರ್ಡ್ ಹಾಕೊಂಡು ಹೋಗ್ಬೇಕು, ಪ್ರತ್ಯೇಕವಾಗಿ ಬಣ್ಣ ಇರಬೇಕು. ಯಾಕೆ ಇವತ್ತು ಒಂದಷ್ಟು ಯಾವುದೋ ಒಂದು ಬೈಕ್ಗಳು ಬಂದ್ವಪ್ಪ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಬಣ್ಣಗಳಿರ್ಲಿಲ್ವಾ? ಹಂಗೆ ಬೈಕ್ ಟ್ಯಾಕ್ಸಿಯವರು ಅವ್ರಿಗೆ ಬಣ್ಣ ಇರಬೇಕು. ಯಾಕೆ ನಿಮ್ಗೆ ಕಾರು ಮ್ಯಾಕ್ಸಿ ಕ್ಯಾಬ್ಗಳಿಗೆ ಅದಕ್ಕೆ ಆದಂತ ಒಂದು ಮೇಲ್ಗಡೆ ಇದಿರಬೇಕು, ಲೈಟ್ ಇರಬೇಕು, ಅದರಲ್ಲಿ ಎಮರ್ಜೆನ್ಸಿ ಕಾಷನ್ ಕೊಡುವಂತದ್ದು ಇರಬೇಕು, ಸಿಸಿ ಕ್ಯಾಮೆರಾಗಳು ಹಾಕಿರ್ಬೇಕು, ಅವ್ರಿಗೆ ಯೂನಿಫಾರ್ಮ್ ಇರಬೇಕು, ವೈಟ್ ಯೂನಿಫಾರ್ಮ್ ಅಲ್ಲೇ ಇರಬೇಕು. ಪ್ರತಿ ವರ್ಷಕ್ಕೊಂದ್ಸರಿ ಕಾರ್ನ FC ಚೆಕ್ ಮಾಡಿಸ್ಕೊಬೇಕು, RTO ಹಲಿಬೇಕು. ಇದೆಲ್ಲ ರೂಲ್ಸ್ ಇದೆ ಅವ್ರಿಗೆ. ಇನ್ನು ಆಟೋದವ್ರಿಗೆ ಅವರು ಯೂನಿಫಾರ್ಮ್ ಹಾಕಬೇಕು, ಮೀಟರ್ ಹಾಕಬೇಕು, ಅದರಲ್ಲಿ ಯಾವುದು ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಏನೋ ಆಡ್ ಆನ್ ಮಾಡಬಾರ್ದು. ಆಟೋದವರು ಡಿಮ್ಯಾಂಡ್ ಮಾಡಬಾರ್ದು, ಡಬಲ್ ಕೇಳಬಾರ್ದು, ಟ್ರಿಬಲ್ ಕೇಳಬಾರ್ದು. ಆಟೋದವರು ಯಾರೇ ಬಂದು ಪ್ರಯಾಣಿಕರು ಕೇಳಿದಾಗ ಅವ್ರು ಅಲ್ಲಿ ಹೋಗಬೇಕು ಅಂತೇಳಿ ಆಟೋದವ್ರು ಕಂಡೀಷನ್ ಹಾಕ್ತಿರಿ. ಹಾಕಿ ಬೈಕ್ ಟ್ಯಾಕ್ಸಿ ಅವ್ರಿಗೊಂದು ಸಮವಸ್ತ್ರ ಕೊಡಿ, ಅವ್ರನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಮಾಡಿ. ಇವ್ರಿಗೆಲ್ಲ ಕಮರ್ಷಿಯಲ್, ಅವ್ರು ಮಾತ್ರ ಕಮರ್ಷಿಯಲ್ ಇಲ್ವಾ? ಯಾಕೆ ಈ ತರದ ಅನ್ಯಾಯ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡ್ರಿ. ಮುಂದಿನ ಸುದ್ದಿ ಗಮನ ಕೊಡೋಣ. ನೋಡಿ, ಈಗ ಈ ಟ್ಯಾಕ್ಸಿ ವರ್ಸಸ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಚಾರ ತಾರಕಕ್ಕೇರ್ತಾ ಇದೆ. ಕೋರ್ಟ್ ಏನೋ ಅನುಮತಿ ಕೊಟ್ಬಿಡ್ತು, ಹೈಕೋರ್ಟ್ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಹೇಳಿ. ಆದ್ರೆ ಈಗ ಈ ವಿಚಾರವಾಗಿ ಕಾನೂನು ರಚನೆಯ ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ. ಆಟೋ ಟ್ಯಾಕ್ಸಿ ಮಾಲೀಕರಿಂದ ಹೊಸ ರಾಗ ಶುರುವಾಗಿದೆ. ಅವ್ರು ಕೇಳ್ತಿರೋದು ಕರೆಕ್ಟ್ ಆಗಿದೆ. ಯಾಕೆ ನಾವು ಎಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಿಲ್ವಾ? ಎಲ್ಲೋ ಬೋರ್ಡ್ ತರ ನಾವೆಲ್ಲ ಅವ್ರಿಗೂ ಕೂಡ ಎಲ್ಲೋ ಬೋರ್ಡು. ಯಾಕೆ ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮಾಡೋದು ಬೇಡ, ಅದು ಪರ್ಮಿಷನ್ ಕೊಬಿಡಿ. ಒಂದ್ ಕಡೆ ಅವರು ಕಂಪ್ನಿಗೆ ಹೋಗ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗ್ತಿರ್ತಾರೆ, ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವ್ರದೇ ಬೈಕಲ್ಲಿ ವೈಟ್ ಬೋರ್ಡ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ಇದು ಹೇಗೆ ನಮ್ಗನ್ನೇ ಆಗತ್ತೆ ರೀ. ಇವತ್ತು ಆಟೋ ಚಾಲಕರಿಗೆ ಸಮಸ್ಯೆ ಆಗತ್ತೆ, ಇದರಿಂದ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಆಟೋವನ್ನ ದಿನಗೂಲಿಗೆ ತಗೊಂಡ್ಬರ್ತಾರೆ, 300 ರೂಪಾಯಿ 400 ರೂಪಾಯಿ ಬಾಡಿಗೆಗೆ ತಗೊಂಡ್ಬರ್ತಾರೆ. ಇವತ್ತು ಅದು ಜಾಸ್ತಿ ಆಗಿರ್ಬೋದೇನೋ, 600 ರೂಪಾಯಿ 700 ರೂಪಾಯಿ ಬಾಡಿಗೆ ಕೊಟ್ಟು ದಿನಕ್ಕೆ ಆಟೋ ತಗೊಂಡ್ಬಂದು ದಿನ ಪೂರ್ತಿ ಓಡಿಸಿ ಆ 800 ರೂಪಾಯಿ ಬಾಡಿಗೆ ಕಟ್ಟಬೇಕು, ಇವ್ರ ಮನೆ ಬಾಡಿಗೆ ಕಟ್ಕೋಬೇಕು. ಆಟೋದವ್ರಿಗೆ ಕೇಳೋರು ಯಾರು? ಕೇಳಿದ್ರೆ ತಪ್ಪಿಲ್ಲ, ಕೇಳ್ತಿದ್ದಾರೆ. ಇದೊಂದು ಕಾನೂನು ಮಾಡಬೇಕು ಅಂತೇಳಿ ಹೈಕೋರ್ಟ್ ಇಂದ ಅನುಮತಿ ಸಿಕ್ಕಿದೆ, ಓಕೆ. ಆದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಅವರು ಎಲ್ಲೋ ಬೋರ್ಡ್ ಹಾಕೊಂಡು ಹೋಗ್ಬೇಕು, ಪ್ರತ್ಯೇಕವಾಗಿ ಬಣ್ಣ ಇರಬೇಕು. ಯಾಕೆ ಇವತ್ತು ಒಂದಷ್ಟು ಯಾವುದೋ ಒಂದು ಬೈಕ್ಗಳು ಬಂದ್ವಪ್ಪ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಬಣ್ಣಗಳಿರ್ಲಿಲ್ವಾ? ಹಂಗೆ ಬೈಕ್ ಟ್ಯಾಕ್ಸಿಯವರು ಅವ್ರಿಗೆ ಬಣ್ಣ ಇರಬೇಕು. ಯಾಕೆ ನಿಮ್ಗೆ ಕಾರು ಮ್ಯಾಕ್ಸಿ ಕ್ಯಾಬ್ಗಳಿಗೆ ಅದಕ್ಕೆ ಆದಂತ ಒಂದು ಮೇಲ್ಗಡೆ ಇದಿರಬೇಕು, ಲೈಟ್ ಇರಬೇಕು, ಅದರಲ್ಲಿ ಎಮರ್ಜೆನ್ಸಿ ಕಾಷನ್ ಕೊಡುವಂತದ್ದು ಇರಬೇಕು, ಸಿಸಿ ಕ್ಯಾಮೆರಾಗಳು ಹಾಕಿರ್ಬೇಕು, ಅವ್ರಿಗೆ ಯೂನಿಫಾರ್ಮ್ ಇರಬೇಕು, ವೈಟ್ ಯೂನಿಫಾರ್ಮ್ ಅಲ್ಲೇ ಇರಬೇಕು. ಪ್ರತಿ ವರ್ಷಕ್ಕೊಂದ್ಸರಿ ಕಾರ್ನ FC ಚೆಕ್ ಮಾಡಿಸ್ಕೊಬೇಕು, RTO ಹಲಿಬೇಕು. ಇದೆಲ್ಲ ರೂಲ್ಸ್ ಇದೆ ಅವ್ರಿಗೆ. ಇನ್ನು ಆಟೋದವ್ರಿಗೆ ಅವರು ಯೂನಿಫಾರ್ಮ್ ಹಾಕಬೇಕು, ಮೀಟರ್ ಹಾಕಬೇಕು, ಅದರಲ್ಲಿ ಯಾವುದು ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಏನೋ ಆಡ್ ಆನ್ ಮಾಡಬಾರ್ದು. ಆಟೋದವರು ಡಿಮ್ಯಾಂಡ್ ಮಾಡಬಾರ್ದು, ಡಬಲ್ ಕೇಳಬಾರ್ದು, ಟ್ರಿಬಲ್ ಕೇಳಬಾರ್ದು. ಆಟೋದವರು ಯಾರೇ ಬಂದು ಪ್ರಯಾಣಿಕರು ಕೇಳಿದಾಗ ಅವ್ರು ಅಲ್ಲಿ ಹೋಗಬೇಕು ಅಂತೇಳಿ ಆಟೋದವ್ರು ಕಂಡೀಷನ್ ಹಾಕ್ತಿರಿ. ಹಾಕಿ ಬೈಕ್ ಟ್ಯಾಕ್ಸಿ ಅವ್ರಿಗೊಂದು ಸಮವಸ್ತ್ರ ಕೊಡಿ, ಅವ್ರನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಮಾಡಿ. ಇವ್ರಿಗೆಲ್ಲ ಕಮರ್ಷಿಯಲ್, ಅವ್ರು ಮಾತ್ರ ಕಮರ್ಷಿಯಲ್ ಇಲ್ವಾ? ಯಾಕೆ ಈ ತರದ ಅನ್ಯಾಯ ಬೇಡ
ಅಂತ ಹೇಳಿ ಸರ್ಕಾರಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡ್ರಿ. ಮುಂದಿನ ಸುದ್ದಿ ಗಮನ ನೋಡಿ. ಈಗ ಈ ಟ್ಯಾಕ್ಸಿ ವರ್ಸಸ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಚಾರ ತಾರಕಕ್ಕೆ ಇರ್ತಾ ಇದೆ. ಕೋರ್ಟ್ ಏನೋ ಅನುಮತಿ ಕೊಟ್ಬಿಡ್ತು, ಹೈಕೋರ್ಟ್ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಹೇಳಿ. ಆದ್ರೆ ಈಗ ಈ ವಿಚಾರವಾಗಿ ಕಾನೂನು ರಚನೆಯ ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ. ಆಟೋ ಟ್ಯಾಕ್ಸಿ ಮಾಲೀಕರಿಂದ ಹೊಸ ರಾಗ ಶುರುವಾಗಿದೆ. ಅವ್ರು ಕೇಳ್ತಿರೋದು ಕರೆಕ್ಟ್ ಆಗಿದೆ. ಯಾಕೆ ನಾವು ಎಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಿಲ್ವಾ? ಎಲ್ಲೋ ಬೋರ್ಡ್ ತರ ನಾವೆಲ್ಲ ಅವ್ರಿಗೂ ಕೂಡ ಎಲ್ಲೋ ಬೋರ್ಡು. ಯಾಕೆ ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮಾಡೋದು ಬೇಡ, ಅದು ಪರ್ಮಿಷನ್ ಕೊಬಿಡಿ. ಒಂದ್ ಕಡೆ ಅವರು ಕಂಪ್ನಿಗೆ ಹೋಗ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವ್ರದೇ ಬೈಕಲ್ಲಿ ವೈಟ್ ಬೋರ್ಡ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ಇದು ಹೇಗೆ? ನಮ್ಗನ್ನೇ ಆಗತ್ತೆ ರೀ. ಇವತ್ತು ಆಟೋ ಚಾಲಕರಿಗೆ ಸಮಸ್ಯೆ ಆಗತ್ತೆ, ಇದರಿಂದ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಆಟೋವನ್ನ ದಿನಗೂಲಿಗೆ ತಗೊಂಡ್ಬರ್ತಾರೆ, 300 ರೂಪಾಯಿ 400 ರೂಪಾಯಿ ಬಾಡಿಗೆಗೆ ತಗೊಂಡ್ಬರ್ತಾರೆ. ಇವತ್ತು ಅದು ಜಾಸ್ತಿ ಆಗಿರ್ಬೋದೇನೋ, 600 ರೂಪಾಯಿ 700 ರೂಪಾಯಿ ಬಾಡಿಗೆ ಕೊಟ್ಟು ದಿನಕ್ಕೆ ಆಟೋ ತಗೊಂಡ್ಬಂದು ದಿನ ಪೂರ್ತಿ ಓಡಿಸಿ ಆ 800 ರೂಪಾಯಿ ಬಾಡಿಗೆ ಕಟ್ಟಬೇಕು, ಇವ್ರ ಮನೆ ಬಾಡಿಗೆ ಕಟ್ಕೋಬೇಕು. ಆಟೋದವ್ರು ಕೇಳೋರು ಯಾರು? ಕೇಳಿದ್ರೆ ತಪ್ಪಿಲ್ಲ, ಕೇಳ್ತಿದ್ದಾರೆ. ಇದೊಂದು ಕಾನೂನು ಮಾಡಬೇಕು ಅಂತೇಳಿ ಹೈಕೋರ್ಟ್ ಇಂದ ಅನುಮತಿ ಸಿಕ್ಕಿದೆ, ಓಕೆ. ಆದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಅವರು ಎಲ್ಲೋ ಬೋರ್ಡ್ ಹಾಕೊಂಡು ಹೋಗ್ಬೇಕು, ಪ್ರತ್ಯೇಕವಾಗಿ ಬಣ್ಣ ಇರಬೇಕು. ಯಾಕೆ ಇವತ್ತು ಒಂದಷ್ಟು ಯಾವುದೋ ಒಂದು ಬೈಕ್ಗಳು ಬಂದ್ವಪ್ಪ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಬಣ್ಣಗಳಿರ್ಲಿಲ್ವಾ? ಹಂಗೆ ಬೈಕ್ ಟ್ಯಾಕ್ಸಿ ಅವರು ಅವ್ರಿಗೆ ಬಣ್ಣ ಇರಬೇಕು. ಯಾಕೆ ನಿಮ್ಗೆ ಕಾರು ಮ್ಯಾಕ್ಸಿ ಕ್ಯಾಬ್ಗಳಿಗೆ ಅದಕ್ಕೆ ಆದಂತ ಒಂದು ಮೇಲ್ಗಡೆ ಇದಿರಬೇಕು, ಲೈಟ್ ಇರಬೇಕು, ಅದರಲ್ಲಿ ಎಮರ್ಜೆನ್ಸಿ ಕಾಷನ್ ಕೊಡುವಂತದ್ದು ಇರಬೇಕು, ಸಿಸಿ ಕ್ಯಾಮೆರಾಗಳು ಹಾಕಿರ್ಬೇಕು, ಅವ್ರಿಗೆ ಯೂನಿಫಾರ್ಮ್ ಇರಬೇಕು, ವೈಟ್ ಯೂನಿಫಾರ್ಮ್ ಅಲ್ಲೇ ಇರಬೇಕು, ಪ್ರತಿ ವರ್ಷಕ್ಕೊಂದ್ಸರಿ ಕಾರ್ನ FC ಚೆಕ್ ಮಾಡಿಸ್ಕೊಬೇಕು, RTO ಹಲಿಬೇಕು, ಇದೆಲ್ಲ ರೂಲ್ಸ್ ಇದೆ ಅವ್ರಿಗೆ. ಇನ್ನು ಆಟೋದವ್ರಿಗೆ ಅವರು ಯೂನಿಫಾರ್ಮ್ ಹಾಕಬೇಕು, ಮೀಟರ್ ಹಾಕಬೇಕು, ಅದರಲ್ಲಿ ಯಾವುದು ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಏನೋ ಆಡ್ ಆನ್ ಮಾಡಬಾರ್ದು. ಆಟೋದವರು ಡಿಮ್ಯಾಂಡ್ ಮಾಡಬಾರ್ದು, ಡಬಲ್ ಕೇಳಬಾರ್ದು, ಟ್ರಿಬಲ್ ಕೇಳಬಾರ್ದು. ಆಟೋದವರು ಯಾರೇ ಬಂದು ಪ್ರಯಾಣಿಕರು ಕೇಳಿದಾಗ ಅವ್ರು ಅಲ್ಲಿ ಹೋಗಬೇಕು ಅಂತ ಹೇಳಿ ಆಟೋದವ್ರು ಕಂಡೀಷನ್ ಹಾಕ್ತೀರಿ. ಹಾಕಿ ಬೈಕ್ ಟ್ಯಾಕ್ಸಿ ಅವ್ರಿಗೊಂದು ಸಮವಸ್ತ್ರ ಕೊಡಿ, ಅವ್ರನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಮಾಡಿ. ಇವ್ರಿಗೆಲ್ಲ ಕಮರ್ಷಿಯಲ್, ಅವ್ರು ಮಾತ್ರ ಕಮರ್ಷಿಯಲ್ ಇಲ್ವಾ? ಯಾಕೆ? ಈ ತರದ ಅನ್ಯಾಯ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡ್ರಿ. ಮುಂದಿನ ಸುದ್ದಿ ಗಮನ ನೋಡಿ. ಈಗ ಈ ಟ್ಯಾಕ್ಸಿ ವರ್ಸಸ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಚಾರ ತಾರಕಕ್ಕೆ ಇರ್ತಾ ಇದೆ. ಕೋರ್ಟ್ ಏನೋ ಅನುಮತಿ ಕೊಟ್ಬಿಡ್ತು, ಹೈಕೋರ್ಟ್ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಓಡಿಸಬಹುದು ಅಂತ ಹೇಳಿ. ಆದ್ರೆ ಈಗ ಈ ವಿಚಾರವಾಗಿ ಕಾನೂನು ರಚನೆಯ ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ ಶುರುವಾಗಿದೆ. ಆಟೋ ಟ್ಯಾಕ್ಸಿ ಮಾಲೀಕರಿಂದ ಹೊಸ ರಾಗ ಶುರುವಾಗಿದೆ. ಅವ್ರು ಕೇಳ್ತಿರೋದು ಕರೆಕ್ಟ್ ಆಗಿದೆ. ಯಾಕೆ ನಾವು ಎಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಿಲ್ವಾ? ಎಲ್ಲೋ ಬೋರ್ಡ್ ತರ ನಾವೆಲ್ಲ ಅವ್ರಿಗೂ ಕೂಡ ಎಲ್ಲೋ ಬೋರ್ಡು. ಯಾಕೆ ವೈಟ್ ಬೋರ್ಡ್ ನಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮಾಡೋದು ಬೇಡ, ಅದು ಪರ್ಮಿಷನ್ ಕೊಬಿಡಿ. ಒಂದ್ ಕಡೆ ಅವರು ಕಂಪ್ನಿಗೆ ಹೋಗ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಕೆಲಸ ಮಾಡ್ಕೊಂಡ್ ಬರ್ತಾರೆ, ಅವ್ರದೇ ಬೈಕಲ್ಲಿ ವೈಟ್ ಬೋರ್ಡ್ ಹಾಕೊಂಡು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ. ಇದು ಹೇಗೆ? ನಮ್ಗನ್ನೇ ಆಗತ್ತೆ ರೀ. ಇವತ್ತು ಆಟೋ ಚಾಲಕರಿಗೆ ಸಮಸ್ಯೆ ಆಗತ್ತೆ, ಇದರಿಂದ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಆಟೋವನ್ನ ದಿನಗೂಲಿಗೆ ತಗೊಂಡ್ಬರ್ತಾರೆ, 300 ರೂಪಾಯಿ 400 ರೂಪಾಯಿ ಬಾಡಿಗೆಗೆ ತಗೊಂಡ್ಬರ್ತಾರೆ. ಇವತ್ತು ಅದು ಜಾಸ್ತಿ ಆಗಿರ್ಬೋದೇನೋ, 600 ರೂಪಾಯಿ 700 ರೂಪಾಯಿ ಬಾಡಿಗೆ ಕೊಟ್ಟು ದಿನಕ್ಕೆ ಆಟೋ ತಗೊಂಡ್ಬಂದು ದಿನ ಪೂರ್ತಿ ಓಡಿಸಿ ಆ 800 ರೂಪಾಯಿ ಬಾಡಿಗೆ ಕಟ್ಟಬೇಕು, ಇವ್ರ ಮನೆ ಬಾಡಿಗೆ ಕಟ್ಕೋಬೇಕು. ಆಟೋದವ್ರು ಕೇಳೋರು ಯಾರು? ಕೇಳಿದ್ರೆ ತಪ್ಪಿಲ್ಲ, ಕೇಳ್ತಿದ್ದಾರೆ. ಇದೊಂದು ಕಾನೂನು ಮಾಡಬೇಕು ಅಂತೇಳಿ ಹೈಕೋರ್ಟ್ ಇಂದ ಅನುಮತಿ ಸಿಕ್ಕಿದೆ, ಓಕೆ. ಆದ್ರೆ ಒಂದಷ್ಟು ಕಂಡೀಷನ್ಸ್ ಹಾಕಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಅವರು ಎಲ್ಲೋ ಬೋರ್ಡ್ ಹಾಕೊಂಡು ಹೋಗ್ಬೇಕು, ಪ್ರತ್ಯೇಕವಾಗಿ ಬಣ್ಣ ಇರಬೇಕು. ಯಾಕೆ ಇವತ್ತು ಒಂದಷ್ಟು ಯಾವುದೋ ಒಂದು ಬೈಕ್ಗಳು ಬಂದ್ವಪ್ಪ, ಅದಕ್ಕೆಲ್ಲ ಪ್ರತ್ಯೇಕವಾಗಿ ಬಣ್ಣಗಳಿರ್ಲಿಲ್ವಾ? ಹಂಗೆ ಬೈಕ್ ಟ್ಯಾಕ್ಸಿ ಅವರು ಅವ್ರಿಗೆ ಬಣ್ಣ ಇರಬೇಕು. ಯಾಕೆ ನಿಮ್ಗೆ ಕಾರು ಮ್ಯಾಕ್ಸಿ ಕ್ಯಾಬ್ಗಳಿಗೆ ಅದಕ್ಕೆ ಆದಂತ ಒಂದು ಮೇಲ್ಗಡೆ ಇದಿರಬೇಕು, ಲೈಟ್ ಇರಬೇಕು, ಅದರಲ್ಲಿ ಎಮರ್ಜೆನ್ಸಿ ಕಾಷನ್ ಕೊಡುವಂತದ್ದು ಇರಬೇಕು, ಸಿಸಿ ಕ್ಯಾಮೆರಾಗಳು ಹಾಕಿರ್ಬೇಕು, ಅವ್ರಿಗೆ ಯೂನಿಫಾರ್ಮ್ ಇರಬೇಕು, ವೈಟ್ ಯೂನಿಫಾರ್ಮ್ ಅಲ್ಲೇ ಇರಬೇಕು, ಪ್ರತಿ ವರ್ಷಕ್ಕೊಂದ್ಸರಿ ಕಾರ್ನ FC ಚೆಕ್ ಮಾಡಿಸ್ಕೊಬೇಕು, RTO ಹಲಿಬೇಕು, ಇದೆಲ್ಲ ರೂಲ್ಸ್ ಇದೆ ಅವ್ರಿಗೆ. ಇನ್ನು ಆಟೋದವ್ರಿಗೆ ಅವರು ಯೂನಿಫಾರ್ಮ್ ಹಾಕಬೇಕು, ಮೀಟರ್ ಹಾಕಬೇಕು, ಅದರಲ್ಲಿ ಯಾವುದು ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಏನೋ ಆಡ್ ಆನ್ ಮಾಡಬಾರ್ದು. ಆಟೋದವರು ಡಿಮ್ಯಾಂಡ್ ಮಾಡಬಾರ್ದು, ಡಬಲ್ ಕೇಳಬಾರ್ದು, ಟ್ರಿಬಲ್ ಕೇಳಬಾರ್ದು. ಆಟೋದವರು ಯಾರೇ ಬಂದು ಪ್ರಯಾಣಿಕರು ಕೇಳಿದಾಗ ಅವ್ರು ಅಲ್ಲಿ ಹೋಗಬೇಕು ಅಂತ ಹೇಳಿ ಆಟೋದವ್ರು ಕಂಡೀಷನ್ ಹಾಕ್ತೀರಿ. ಹಾಕಿ ಬೈಕ್ ಟ್ಯಾಕ್ಸಿ ಅವ್ರಿಗೊಂದು ಸಮವಸ್ತ್ರ ಕೊಡಿ,
ಅವ್ರನ್ನು ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಮಾಡಿ, ಇವ್ರಿಗೆಲ್ಲ ಕಮರ್ಷಿಯಲ್, ಅವ್ರು ಮಾತ್ರ ಕಮರ್ಷಿಯಲ್ ಇಲ್ವಾ? ಯಾಕೆ ಈ ತರದ ಅನ್ಯಾಯ ಬೇಡ ಅಂತ ಹೇಳಿ ಸರ್ಕಾರಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡ್ಬೇಕು. ಮುಂದಿನ ಸುದ್ದಿ ಗಮನ ಕೊಡೋಣ.